ರಾಜಕಾರಣದಲ್ಲಿ ಮತ್ತೆ ಸಿಎಂ ಕುರ್ಚಿ ಸದ್ದು ಗದ್ದಲ ಜೋರಾಗ್ತಾ ಇದ್ದು ನಿನ್ನೆ ಕೂಡ ಸದನದಲ್ಲಿ ಅದೇ ವಿಚಾರ ಚರ್ಚೆಯಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತದೇ ಸಿಎಂ ಕುರ್ಚಿ ಗುದ್ದಾಟ ಸದ್ದು ಗದ್ದಲ. ಇವತ್ತು 4ನೇ ದಿನ ಇದೆ. ಇವತ್ತು ಕೂಡ ಕುರ್ಚಿ ವಿಚಾರ ಚರ್ಚೆಗೆ ಬರುತ್ತಾ? ನಿನ್ನೆ ಕೂಡ ಸದನದಲ್ಲಿ ಇದೇ ವಿಚಾರ ಚರ್ಚೆಗೆ ಗ್ರಾಸವಾಗಿತ್ತು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಿಎಂ ಕುರ್ಚಿ ಸದ್ದು ಗದ್ದಲ ಜೋರಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಶುರುವಾಯಿತು ಸಿಎಂ ಕುರ್ಚಿ ಟಾಕ್. ನಿನ್ನೆ ಸದನದಲ್ಲಿ ಕೂಡ ಅದೇ ವಿಚಾರ ಚರ್ಚೆಯಾಗಿದೆ. ಇವತ್ತು ಮತ್ತೆ ಚರ್ಚೆಗೆ ಬರುತ್ತಾ? ಮತ್ತೆ ಈಗ ಎಲ್ಲೋ ಕುರ್ಚಿ ವಿಚಾರ ಸಾಕಷ್ಟು ಸದ್ದು ಮಾಡೋ ತರ ಕಾಣಿಸ್ತಾ ಇದೆ. ನಿನ್ನೆ ಆರ್ ಅಶೋಕ್ ಅವರು ಸಾಕಷ್ಟು ಲೇವಡಿಯನ್ನೇ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ. ನಿಮ್ಮ ಜ್ಯೋತಿಷಿಗಳು ಹೇಳಿದಾರಲ್ಲ, ಒದ್ದಾದ್ರೂ ನೀವು ಸಿಎಂ ಕುರ್ಚಿ ಮೇಲೆ ಕುತ್ಕೋತೀರಾ ಅಂತ. ಸೊ ಯಾವಾಗ ಕುತ್ಕೋತೀರಾ, ಯಾವಾಗ ಅವ್ರನ್ನ ಒತ್ತು ಕೆಳಗಿಳಿಸ್ತೀರಾ, ಈ ರೀತಿ ಎಲ್ಲ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿತ್ತು. ಒಂದ್ ಕಡೆ ಗುರುವಿಗೆ ಸಂತಾಪ ಸೂಚಿಸುವ ವೇಳೆ ಬಹಿರಂಗವಾಗಿ ಭಾಷಣಕ್ಕೆ ಕೂಡ ಮುಂದಾಗಿದ್ರು. ಸೊ ಬಾಗಿಲಿಗೆ ಒದ್ದು ಮಿನಿಸ್ಟರ್ ಪೋಸ್ಟರ್ ತಗೊಂಡೆ ಎಂದ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ರು ನಿನ್ನೆ. ನಿನ್ನೆ ಸದನದಲ್ಲಿ ಏನ್ ವಿಚಾರ ಚರ್ಚೆ ಆಯ್ತು ಹಾಗಾದ್ರೆ? ಈ ಸಿಎಂ ಕುರ್ಚಿ ಸದ್ದಲ್ಲಿ ಯಾವ ರೀತಿ ಲೇವಡಿಯನ್ನ ಮಾಡಿದ್ರು ಆರ್ ಅಶೋಕ್ ಕೇಳೋಣ ಬನ್ನಿ. ನಿಮ್ ಬಗ್ಗೆ ಹೇಳಿದ್ರಿ ಅಲ್ಲಲ್ಲ, ನಿಮ್ ಬಗ್ಗೆ ನಾನು ಹೊಗಳ್ತಾ ಇದ್ದೀನಿ. ನೀವ್ ಒಂದ್ ಹೇಳ್ದಿ, ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ರೋಷ ಆಕ್ರೋಶ ತೋರಿಸ್ರು ಸರ್. ಪ್ರತಿಪಕ್ಷ ನಾಯಕರು ಮಾತಾಡ್ತಾರಲ್ಲ ಅಲ್ಲಿ. ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ. ನಿಮ್ಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದಿರಾ. ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ. ಪಕ್ಕದಲ್ಲಿ ನಾವು ಇದ್ದೀರಿ, ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯ್ತು ಎಲ್ಲ. ನಿಮ್ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರಾ. ಈಗ ಮತ್ತೆ ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ. ನಾನು ಇವತ್ತು ಹೇಳ್ತೀನಿ, ಅವರಿಂದ ನಿಮ್ಗೆ ಒಂದು ಒಳ್ಳೇದಾಗಿದೆ, ಪ್ರಶ್ನೆನೇ ಇಲ್ಲ. ಸೊ ತಾವು ಒಂದ್ ಮಾತು ಹೇಳಿದ್ದೀರಾ, ಕಿತ್ಕೊಬೇಕು ಅನ್ನೋದು, ಒದ್ದು ಕಿತ್ಕೊಬೇಕು ಅಂತ. ಅಂದ್ರೆ ಪಾಠ ಇಲ್ಲಿರೋರ್ಗೆಲ್ಲ ಅದೇ ಪಾಠನ, ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವು ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ, ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ, ಯಾವಾಗ ಒದ್ದು ಕಿತ್ಕೊಂತೀರಾ? ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ನಿಮ್ಮ ಜ್ಯೋತಿಷ್ಯರು ನಿಮ್ಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ. ನನಗಿರೋ ಪ್ರಕಾರ, ನನಗೂ ನೀವೆಲ್ಲಿ ಹೋಗ್ತೀರಾ ನನಗೂ ಗೊತ್ತಿದೆ. ನೀವೆಲ್ಲಿ ಹೋಗ್ತೀರಾ ಅದು ಗೊತ್ತಿದೆ ನನಗೆ ಅವ್ರು ಹೇಳಿದ್ರು. ನನಗೆ ಇವ್ರಿಗೆ ಯಾರು ಇಲ್ಲ, ಹೌದು, ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ. ಅವ್ರಿಗೆ ಹೇಳಿದ್ರು, ನನಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ, ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒದ್ದು ಕಿತ್ಕೊಂತೀರಾ? ಜನವರಿ ಒಳಗಡೆ ಒದ್ದು ಕಿತ್ಕೊಂತೀರೋ. ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ, ಗ್ರಹಗತಿ ಸರಿ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಜನವರಿ ಒಳಗಡೆ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ, ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ.
ಈಗ ಅವರು ಎರಡು ಮೂರು ಇನ್ನು ಅಶೋಕಣ್ಣ ಅಲ್ಲ, ಇಲ್ಲೇ ಬಿಟ್ಬಿಟ್ಟೆ. ಈಗ ಅವ್ರು ಎರಡು ಮೂರು ಅಲ್ಲ ಇನ್ನು ಹೇಳ್ಬೇಕಾಯ್ತು ಅವ್ರ ಅಧ್ಯಕ್ಷತೆಯಲ್ಲೇ ಸರ್ಕಾರ ಬಂದಿದ್ದು ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಸರ್ಕಾರ ಬಂದಿದ್ದು ಅನ್ನೋದು ಬಿಟ್ಬಿಟ್ರಿ. ಅಲ್ಲಿ ಏನು ಬಿಜೆಪಿನ ವೈಜೆಪಿನ ಬಿಜೆಪಿನ ಅದು ತೀರ್ಮಾನ ಮಾಡ್ಕೊಂಡ್ಬಿಡಿ ಫಸ್ಟ್ ನಮ್ದು. ಎಸ್, ಇದು ನಿನ್ನೆ ಸದನದಲ್ಲಿ ಚರ್ಚೆ ಆದಂತಹ ವಿಚಾರ. ಒದ್ದು ನಾನು ಹುದ್ದೆಗೆ ಬಂದಿದ್ದೀನಿ, ಅದೇ ರೀತಿ ಯಾವಾಗ ಒದ್ದಿಸ್ಕೋತೀರಾ ಅಂತ ಹಂಚಿಕೆ ವಿಚಾರವನ್ನ ಪದೇ ಪದೇ ನೆನಪಿಸುತ್ತಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್. ಅಧಿಕಾರ ಹಂಚಿಕೆ ವಿಚಾರವನ್ನ ಈ ಹಿಂದೆ ಹೇಳಿಕೆ ಅಲ್ಲಗಳೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗ್ಲೂ ಕೂಡ ತಟಸ್ಥವಾಗಿದ್ರು ಡಿಕೆ ಶಿವಕುಮಾರ್. ಯಾರೇನೇ ಹೇಳಿಕೆ ಕೊಟ್ಟರು ಕೂಡ ವಿಧಾನಸಭೆಯಲ್ಲಿ ಅಧಿಕಾರ ಗದ್ದುಗೆ ಬಗ್ಗೆ ಸ್ಫೋಟಕವಾದ ಚರ್ಚೆಯಾಗಿದೆ ನಿನ್ನೆ. ಹಂಚಿಕೆಯ ವಿಚಾರ, ಅಧಿಕಾರ ಹಂಚಿಕೆ ಆಗ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತಾರೆ ಹಾಗಾದ್ರೆ ಡಿಸಿಎಂ? ಈಗಾಗಲೇ ಒಂದು ಮಾತುಕತೆ ನಡೆದಿದೆ, ಅಧಿಕಾರ ಹಂಚಿಕೆ ಆಗುತ್ತೆ ಅಂತ. ಎಲ್ಲದಕ್ಕೂ ಸಿದ್ಧ ಅಂತ ಸಂದೇಶ ರವಾನೆ ಮಾಡಿದ್ರ SMK ಶಿಷ್ಯ. ಏನ್ ಬೇಕಾದ್ರೂ ಆಗ್ಲಿ ಎಲ್ಲವಕ್ಕೂ ಕೂಡ ನಾನು ಸಿದ್ಧ ಅಂತ ಹೇಳಿದ್ರ. ಹಂಚಿಕೆ ವಿಚಾರವನ್ನ ಪದೇ ಪದೇ ಡಿಸಿಎಂ ಡಿಕೆ ಶಿವಕುಮಾರ್ ನೆನಪಿಸುತ್ತಿದ್ದಾರೆ. ನಿನ್ನೆ ಕೂಡ ಸದನದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಸಿಎಂ ಕುರ್ಚಿ ಸದ್ದು ಗದ್ದಲ. ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ರು. ಎಲ್ಲೋ ಮತ್ತೆ ಮತ್ತೆ ಈ ಒಂದು ಅಧಿಕಾರ ಹಂಚಿಕೆ ವಿಚಾರವನ್ನ ಮರೀಚಿಕೆ ಆಗದೆ ಬಿಡದೆ ಅದನ್ನ ಜೀವಂತವಾಗಿರಿಸೋದಕ್ಕೆ ಡಿಸಿಎಂ ಮುಂದಾದ್ರ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಎಲ್ಲೋ ಅಧಿಕಾರ ಹಂಚಿಕೆ 50-50 ಆಯ್ತು ಅಥವಾ 2.5 ವರ್ಷ ಯಾವ ರೀತಿ ಹಂಚಿಕೆ ಆಗಿದೆ? ದೆಹಲಿಯಲ್ಲಿ ಏನೆಲ್ಲ ಆಗಿತ್ತು ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಆಗಾಗ ಮಾತ್ರ ಅಧಿಕಾರ ಹಂಚಿಕೆ, ಸಿಎಂ ಕುರ್ಚಿ ಖಾಲಿ ಆಗೋ ವಿಚಾರ ಚರ್ಚೆಗೆ ಬರ್ತಾನೆ ಇರುತ್ತೆ. ನಿನ್ನೆ ನೋಡಿ ಬಹಿರಂಗವಾಗಿ ಸದನದಲ್ಲೂ ಕೂಡ ವ್ಯಂಗ್ಯದ ರೂಪದಲ್ಲಿ ಆರ್ ಅಶೋಕ್ ಅವರು ಸಾಕಷ್ಟು ವಿಚಾರವನ್ನ ಹೇಳಿದ್ರು. ಒದ್ದು ಬೇಕಾದ್ರೂ ಕೂರಿಸ್ತೀರಾ ಅಂತೆಲ್ಲ. ಆಗ್ಲೂ ಕೂಡ ಎಲ್ಲೋ ಸ್ಮೈಲ್ ಅಲ್ಲೇ ಇದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಏನ್ ಸಂದೇಶ ಸಾರ್ತಾ ಇದ್ದಾರೆ ಅಂತ? ಪವಿತ್ರ ಗ್ಯಾರಂಟಿಯ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಸಾಕಷ್ಟು ಚರ್ಚೆ ಆಗಿ ಅದಾದ ಬಳಿಕ ಮತ್ತೆ ಮೌನಕ್ಕೆ ಶರಣಾಗ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ನಾಯಕರು. ಆದ್ರೆ ಇದೀಗ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅದರಲ್ಲೂ ಕೂಡ ವಿಧಾನಸಭೆಯ ಒಂದು ಕಲಾಪದ ಸಂದರ್ಭದಲ್ಲೇ ಈ ಒಂದು ಅಧಿಕಾರದ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಈಗ ಸಾಕಷ್ಟು ಸಂಚಲನ ಮೂಡಿಸಿದೆ. ಏನು ಮಾಜಿ ಸಿಎಂ ಆಗಿರ್ತಕ್ಕಂಥ SM ಕೃಷ್ಣ ಅವರ ಒಂದು ನಿಧನಕ್ಕೆ ಸಂತಾಪ ಸೂಚಿಸುವಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಿಂದಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ SM ಕೃಷ್ಣ ಅವರು ಸಿಎಂ ಅಂತ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಅವರ ಜ್ಯೋತಿಷ್ಯ ಹೇಳಿದ್ರಂತೆ ಬಾಗಿಲಿಗೆ ಒದ್ದು ನೀವು ಒಂದು ಹುದ್ದೆಯನ್ನ ತೆಗೆದುಕೊಳ್ಬೇಕು ಮಿನಿಸ್ಟರ್ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರಂತೆ. ಅದರಂತೆ ಅವರ ಬಾಗಿಲಿಗೆ ನಾನು ಒದ್ದು ಮಿನಿಸ್ಟರ್ ಗಿರಿಯನ್ನ ತೆಗೆದುಕೊಂಡೆ ಅನ್ನುವಂತ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ. ಈ ಒಂದು ಹೇಳಿಕೆ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದನ್ನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಇದನ್ನ ವ್ಯಂಗ್ಯ ರೀತಿಯಲ್ಲಿ ಆಡ್ತಾರೆ. ಹಾಗಾದ್ರೆ ನೀವು ಈ ಜನವರಿ ಅಷ್ಟರೊಳಗೆ ನೀವು ಸಿಎಂ ಸ್ಥಾನಕ್ಕೆ ತೆಗೆದುಕೊಳ್ಬಹುದು, ಯಾರನ್ನ ಒದ್ದು ಯಾವ ರೀತಿಯಾಗಿ ನೀವು ಸ್ಥಾನವನ್ನ ತೆಗೆದುಕೊಳ್ತೀರಾ ನನಗೂ ಕೂಡ ಗೊತ್ತು ಅನ್ನುವಂತ ರೀತಿಯಲ್ಲಿ ಕೂಡ, ಅಂದ್ರೆ ಜನವರಿ ಆದ ಬಳಿಕ ನೀವೇನಾದ್ರೂ ಈ ರೀತಿ ಮಾಡಕ್ ಹೋದ್ರೆ ಅದು ಗ್ರಹಗತಿಗಳು ಸರಿಯಾಗಿಲ್ಲ ಅನ್ನುವಂತ ರೀತಿಯಲ್ಲಿ ವ್ಯಂಗ್ಯ ಆಡ್ತಾರೆ. ಅಂದ್ರೆ ಪವಿತ್ರ ಇಲ್ಲಿ ಒಂದ್ ಕಡೆ ಮೊನ್ನೆ ತಾನೇ ಏನು ಒಂದು ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಮ್ಮ ನಡುವೆ ಒಂದ್ ರೀತಿಯಲ್ಲಿ ಅಧಿಕಾರ ಹಂಚಿಕೆ ಆಗಿದೆ, ಸಿಎಂ ಅವ್ರ ನಡುವೆ ನಮ್ಮ ನಡುವೆ ಒಂದಿಷ್ಟು ಮಾತುಕತೆ ಆಗಿದಾವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದಾದ ಮೇಲೆ ಅದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಯ್ತು. ಸಿಎಂ ಸಿದ್ದರಾಮಯ್ಯವರು ಅದನ್ನ ಅಲ್ಲಗಳಿದ್ರು. ಯಾವುದೇ ರೀತಿ ನಮ್ಮ ನಡುವೆ ಯಾವುದೇ ರೀತಿ ಅಧಿಕಾರದ ಹಂಚಿಕೆ ಮಾತುಕತೆ ಆಗಿಲ್ಲ, ನಾವು ಹೈಕಮಾಂಡ್ ನಾಯಕರು ಹೇಳಿದಂತೆ ಕೇಳ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಟಸ್ಥವಾಗಿದ್ದೆ. ಯಾಕಂತಂದ್ರೆ ಸಿಎಂ ಅವರೇ ಈ ರೀತಿ ಅಲ್ಲಗಳಿದ್ದಾರೆ ಅಂದ್ರೆ ಅದೇ ಆ ವಿಚಾರ ಅಲ್ಲಿಗೆ ಇರ್ಲಿ ಅನ್ನುವಂತ ರೀತಿಯಲ್ಲಿ ಕೂಡ ಹೇಳಿದ್ರು.
ಸೊ ಹಾಗಾಗಿ ಆ ಒಂದು ಅಂದ್ರೆ ಪದೇ ಪದೇ DCM DK ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರಾ, ಅಥವಾ ನಿಮ್ಮ ಅಧಿಕಾರಾವಧಿ ಮುಗಿತು ಇನ್ನು ನನಗೆ ಕೊಡಿ ಅಧಿಕಾರ ಅನ್ನುವಂತ ರೀತಿಯಲ್ಲಿ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಒಂದಿಷ್ಟು ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದ್ದಾವೆ. ಯಾಕಂತಂದ್ರೆ ನಿನ್ನೆ ಸದನದ ಒಳಗೆ ಹೇಳಿರ್ತಕ್ಕಂತ ಒಂದು ಮಾತೇನಿದೆ ಅದು CM ಸಿದ್ದರಾಮಯ್ಯನವರ ಆಪ್ತ ಬಳಗಕ್ಕೂ ಕೂಡ ನಿದ್ದೆಗೆಡಿಸಿದೆ ಅಂತಾನೂ ಕೂಡ ಹೇಳ್ಬಹುದು. ಯಾಕಂತಂದ್ರೆ ಮೊನ್ನೆ ಒಂದ್ಸಾರಿ ಈ ರೀತಿಯಾಗಿ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತ ವಿಚಾರ ಪ್ರಸ್ತಾಪ ಮಾಡಿದ್ರು. ಅದಾದ ಬಳಿಕ ನಿನ್ನೆ ಈ SM ಕೃಷ್ಣ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ತರುವಂತ ನಿಟ್ಟಿನಲ್ಲಿ ಅವ್ರದ್ದು ಒಂದು ಅಧಿಕಾರ ಹಂಚಿಕೆ ಆಗಿರತಕ್ಕಂಥದ್ದನ್ನ ಮತ್ತೆ ಅವರು ನೆನಪಿಸಿದ್ರ. ಒಂದು ವೇಳೆ ಏನಾದ್ರೂ ನೀವು ಸಲೀಸಾಗಿ ಮಾತುಕತೆ ಆದಂತೆ ಕೊಡ್ಲಿಲ್ಲ ಅಂತಂದ್ರೆ ನಾನು ಎಲ್ಲದಕ್ಕೂ ಕೂಡ ಸಿದ್ಧ. SM ಕೃಷ್ಣ ಅವರ ಬಾಗಿಲಿಗೆ ಒದ್ದಂತವನು ಈಗ ಏನಾದ್ರೂ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತ ವಿಚಾರಕ್ಕೆ ನೀವೇನಾದ್ರೂ ಮೌನ ವಹಿಸಿದ್ರೆ ನಾನು ಯಾವುದಕ್ಕೂ ಕೂಡ ಹಿಂದೆ ಜರಿಯಿಲ್ಲ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ರ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಪವಿತ್ರ. ಖಂಡಿತ ಬಸವರಾಜ್, ನೀವು ಹೇಳ್ದಂಗೆ ಯಾವುದೋ ಒಂದು ಸಂದೇಶ ಅಂತೂ ರವಾನೆ ಆಗಿರೋದು ನಿಜ ಅಂತ ಹೇಳ್ಬೋದು. ಬಟ್ ತಟಸ್ಥವಾಗಿದ್ದ ಕಾಂಗ್ರೆಸ್ನ ಸಾರಥಿ ಸಡನ್ ಆಗಿ ಆಕ್ಟಿವ್ ಆಗ್ತಾರೆ. ಎಲ್ಲೋ ಅದು ಮರೀಚಿಕೆ ಆಗಿರುತ್ತೆ ಕುರ್ಚಿ ವಿಚಾರ, ಆಗೊಮ್ಮೆ ಈಗೊಮ್ಮೆ ಅದನ್ನ ತರ್ತಾರೆ ಅಂತ. ಇನ್ ಕೇಸ್ ಶತಾಯಗತಾಯ ಸಿದ್ದರಾಮಯ್ಯನವರು ಅವ್ರು ಆಲ್ರೆಡಿ ಹೇಳಿದ್ದಾರೆ ನಾನು ರಾಜಕೀಯ ನಿವೃತ್ತಿಯನ್ನೇ ಘೋಷಿಸ್ತೀನಿ 5 ವರ್ಷದ ಅಧಿಕಾರದ ಅವಧಿ ಆದ ನಂತರ ಅಂತ. ಇನ್ ಕೇಸ್ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಆಗ್ಲಿಲ್ಲ ಅಂತಂದ್ರೆ ವಾಟ್ ನೆಕ್ಸ್ಟ್? ಹೈಕಮಾಂಡ್ ವರ್ಗೂ ಹೋಗ್ತಾರಾ ಅಥವಾ ಏನ್ ಆಗಬಹುದು? ಕಾಂಗ್ರೆಸ್ 2 ಬಾಗ್ಲ ಆಗೋದು ಶತಸಿದ್ಧಾನ ಹೇಗೆ ಅಂತ? ಪವಿತ್ರ, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ರಚನೆ ಆದಂತ ಸಂದರ್ಭದಲ್ಲಿ CM ಸ್ಥಾನಕ್ಕಾಗಿ ಬಹುದೊಡ್ಡ ಪೈಪೋಟಿ ನಡೆದಿತ್ತು. ಹೈಕಮಾಂಡ್ ನಾಯಕರು ಸಾಕಷ್ಟು ಇದನ್ನ ಯಾವ ರೀತಿಯಾಗಿ ಒಂದು ಪರಿಹಾರ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದ್ ಕಡೆ ಗೊಂದಲ ಕೂಡ ಈಡಾಗಿದ್ರು. ಆ ಒಂದು ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವ್ರನ್ನ CM ಸಿದ್ದರಾಮಯ್ಯ ಅವ್ರ ನಡುವೆ ಒಂದಿಷ್ಟು ಚರ್ಚೆ ನಡೆಸಿ DCM DK ಶಿವಕುಮಾರ್ ಕೆಲವೊಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಮಾತುಕತೆ ಮಾಡಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಮಾತು. ಹಾಗಾಗಿ ಇದೀಗ ಏನು 2.5 ವರ್ಷ ಒಂದು ಮಾತುಕತೆ ಆಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರೇ ಉತ್ತರಿಸಬೇಕಾಗಿದೆ. ಆದ್ರೆ ಅದಕ್ಕೆ DCM DK ಶಿವಕುಮಾರ್ ಮೊನ್ನೆ ಹೇಳಿರ್ತಕ್ಕಂಥ ಹೇಳಿಕೆ ಪುಷ್ಟಿ ಎಂಬಂತೆ ಅದು ನಿಜ ಇರಬಹುದೇನೋ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದೇವೆ. ಹಾಗಾಗಿ ಒಂದ್ ಕಡೆ ಏನಾದ್ರೂ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರು ಏನಾದ್ರೂ ಹೈಕಮಾಂಡ್ ನಾಯಕರ ಜೊತೆ ಒಪ್ಪಿಕೊಂಡ ಮೇಲೂ ಸಹಿತ ಇದನ್ನ ಅಲ್ಲಗಳಿತಾ ಇದ್ದಾರಾ, ಅಥವಾ ಅವರು CM ಸ್ಥಾನ ಬಿಟ್ಟು ಕೊಡ್ತಾರಾ ಕೊಡಲ್ವಾ, ಅಥವಾ ಈ ರೀತಿಯಾಗಿರ್ತಕ್ಕಂಥ ಮಾತುಗಳೇ ಆಗೈತು ಆಗಿಲ್ವಾ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದ್ ಕಡೆ ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗಿ ಕಾಣ್ತಾ ಇದೆ. ಆದ್ರೆ ಇದಕ್ಕೆ ನಿಜವಾಗ್ಲೂ ಕೂಡ DCM DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಅವರ ಒಂದು CM ಸ್ಥಾನದ ಪ್ರಬಲ ಆಕಾಂಕ್ಷಿ, ನಾನು ಕೂಡ CM ಆಗ್ಲೇಬೇಕು ಅನ್ನುವಂತ ಬಹಳಷ್ಟು ಹಠವನ್ನ ತೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ. KPCC ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಅಲೆ ಇಲ್ಲ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಲೆಯನ್ನ ಎಬ್ಬಿಸುವಂತ ಪ್ರಯತ್ನ ಮಾಡಿದ್ದಾರೆ. ಪಕ್ಷ ಸಂಘಟನೆಗೆ ಒಂದು ತಳಮಟ್ಟದಿಂದಲೂ ಕೂಡ ಸಾಕಷ್ಟು ಒಂದ್ ಕಡೆ ಶತಾಯಗತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರ ಆಶಯದಂತೆ ಅವರಿಗೆ CM ಸ್ಥಾನ ಬಿಟ್ಟು ಕೊಡ್ಲಿಲ್ಲ ಅಂತಂದ್ರೆ ದೊಡ್ಡ ಮಟ್ಟಿಗೆ ಇದು ಚರ್ಚೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಬಣಗಳ ಬಡಿದಾಟ ಕೂಡ ಶುರು ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಒಂದ್ ಕಡೆ CM ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಇಲ್ಲ 5 ವರ್ಷ ಕೂಡ CM ಸಿದ್ದರಾಮಯ್ಯ